ಹಾಯ್, ಎಲ್ಲರಿಗೂ ನಮಸ್ತೆ. ಇವತ್ತು ಹಬ್ಬ ಅಲ್ವಾ, ಸೊ ಎಲ್ಲರೂ ಇವತ್ತು ಹಬ್ಬ ಮಾಡೋಕ್ಕೆ ಖುಷಿಯಲ್ಲಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನಾನು ನನ್ನ ಮಗಳು ಈ ಥರ ರೆಡಿಯಾಗಿದ್ದೀವಿ. ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ ಹಾಯ್ ಮಾಡ್ತಿದ್ದಾಳೆ ನನ್ನ ಮಗಳು. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಸಂಕ್ರಾಂತಿ. ನನ್ನ ಮಗಳು ಸಹ ಬಂದು ಹಾಯ್ ಮಾಡ್ತಾ ಇದ್ದಾಳೆ. ಹ್ಯಾಪಿ ಸಂಕ್ರಾಂತಿ ಅಂತಿದ್ದಾಳೆ. ಸಂಕ್ರಾಂತಿ ಸಂಕ್ರಾಂತಿ ಪಾಪ ಅವಳಿಗೆ ಬರ್ತಿಲ್ಲ, ಅದರಲ್ಲೇ ಹೇಗೋ ಹೇಳ್ತಾ ಇದ್ದಾಳೆ. ಸೊ ಬೆಳಗ್ಗೆನೇ ಪೂಜೆ ಮುಗಿಸ್ದೆ, ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಹಾಗಾಗಿನೂ ನೈವೇದ್ಯ ಇಟ್ಟಿಲ್ಲ, ಬೇಗ ಮಂಗಳಾರತಿ ಮಾಡ್ಕೊಂಡ್ಬಿಟ್ಟೆ. ನೈವೇದ್ಯಕ್ಕೆ ಇವತ್ತು ಸಿಹಿ ಪೊಂಗಲ್ಲು ಮತ್ತು ಮೊಸರನ್ನ ನೈವೇದ್ಯ ಹಿಡಿತಾ ಇದ್ದೀನಿ. ಆಯಿತು ಎಲ್ಲ. ಹಾಗೆ ಸ್ವಲ್ಪ ಸಂಕ್ರಾಂತಿ ಕಾಳನ್ನು ಸಹ ಇಟ್ಟು ದೇವ್ರ ಹತ್ರ ಮತ್ತೊಂದು ಸಲ ನಮಸ್ಕಾರ ಮಾಡ್ಕೊಳ್ತಾ ಇದ್ದೀನಿ. ಹಬ್ಬ ಎಲ್ಲ ಆಯಿತು, ಇನ್ನೇನಿಲ್ಲ. ಕೆಳಗಡೆ ಒಂದಿಬ್ಬರು ಮನೆಗೆ ಹೋಗಿ ನನ್ನ ಮಗಳಿಗೆ ಎಳ್ಳು ಬೆಲ್ಲ ಕೊಟ್ಟು ಕಳಿಸಿ ನಾನು ಜೊತೆಗೆ ಹೋಗಿದ್ದೆ. ನಾನು ನನ್ನ ಮಗಳು ಇಬ್ಬರು ಹೋಗಿ ಕೆಳಗಡೆ 2 ಮನೆಗೆ ಎಳ್ಳು ಬೆಲ್ಲ ಕೊಡ್ತಾ ಇದ್ದೀವಿ. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ ಅಂತ ಹೇಳ್ತಾಳೆ. ಚಂದ, ಮಕ್ಕಳ ಹತ್ರ ಏನು ಮಾಡಿಸಿದ್ರು ಚಂದನೇ ನೋಡಿ. ಖುಷಿ ಅವ್ರಿಗೆ ನನ್ನ ಮಗಳೇ ಕಂಡ್ರೆ. ಇವ್ರು ನಮ್ಮ ಓನರು. ಹಾಗೆ ಇನ್ನೊಂದು ಮನೆ ಇತ್ತು ಪಕ್ಕದಲ್ಲಿ, ಹೋಗಿದ್ದೀವಿ, ಅಲ್ಲೂ ಕೊಡ್ತಾ ಇದ್ದಾಳೆ. ಹ್ಯಾಪಿ ಸಂಕ್ರಾಂತಿ ಹೇಳು ಅಂದರೆ ಅಲ್ಲಿ ಹೇಳಲಿಲ್ಲ. ಆಮೇಲೆ ಇನ್ನೇನಿಲ್ಲ, ಊರಿಗೆ ಹೋಗ್ಬೇಕಿತ್ತು. ಅಲ್ಲಿ ನನ್ನ ತಮ್ಮನ ಮಗಳು ಊರಲ್ಲೇ ಇದ್ಲು, ಹಂಗಾಗಿ ಇಬ್ಬರೂ ಒಂದೇ ಹತ್ರ ಕೂರಿಸಿ ಫಲ ಎರೋಣ ಅಂದ್ಕೊಂಡೆ. ಸೊ ಮನೆ ಬಂತು. ಇವತ್ತಿನ ಡ್ರೆಸ್ ಫುಲ್ ತೋರಿಸಿರಲಿಲ್ಲ, ಹಾಗಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಮಾಡಿದೆ. ಮೀಶೋಲ್ಲಿ ತೊಗೊಂಡಿದ್ದು. ಸೊ ಎಲ್ಲ ರೆಡಿ ಮಾಡಿಕೊಂಡೆ ಫಲ ಎರೆಯೋದಕ್ಕೆ. ಇಬ್ಬರೂ ಒಂದೇ ಹತ್ರ ಕೂರಿಸಿ ಫಲ ಎರೆಯೋಣ ಅಂತ ಏನೇನು ಬೇಕಿತ್ತು ಎಲ್ಲ ರೆಡಿ ಮಾಡಿಕೊಂಡೆ. ಇಬ್ಬರು ಮಕ್ಳಿದ್ದು ಬಿಟ್ಟರೆ ಸುಸ್ತಾಗಿಬಿಡುತ್ತೆ. ಅವರಿಬ್ಬರೂ ಹಿಡಿಯೋ ಅಷ್ಟರಲ್ಲಿ ಸಾಕಾಗೋಗುತ್ತೆ. ಫಸ್ಟ್ ಏನಿಲ್ಲ, ಕುಂಕುಮ ಹಚ್ತಾ ಇದ್ದೀನಿ ಇಬ್ಬರಿಗೂ. ಕುಂಕುಮ, ಆಮೇಲೆ ಅರಿಶಿನ ಥರ ಮಾಡೋದ್ರಿಂದ ಮಕ್ಕಳಿಗೆ ಶ್ರೇಯಸ್ಸು, ಅಭಿವೃದ್ಧಿ, ಆರೋಗ್ಯ ಎಲ್ಲ ಸಿಗತ್ತೆ ಅಂತ ಏನೋ ನೆಡ್ಸ್ಕೊಂಡ್ಬಂದಿದ್ದಾರಲ್ಲ, ನಾವು ಮಾಡೋಣ ನಮ್ಮ ಮಕ್ಕಳಿಗೆ ಅನ್ನೋ ಒಂದು ಆಸೆ. ಹೂವಿಗೆ ನಮಸ್ಕಾರ ಮಾಡಿಸ್ತಾ ಇದ್ದೀನಿ. ಹಾಗೆ ಬಾರೆಹಣ್ಣಿಗೂ ನಮಸ್ಕಾರ ಮಾಡ್ತಾ ಇದ್ದಾರೆ. ಹಣ್ಣು, ಫಲತಾಂಬೂಲ. ಹೂವು ಕೊಟ್ಟಿದ್ದೀನಿ ಲಾಸ್ಟಿಗೆ. ಕೈಯಲ್ಲಿ ಇಬ್ಬರಿಗೂ ಒಂದೊಂದು ಸುಮ್ಮನೆ ಇರ್ತಾರೆ ಅವಾಗಾದ್ರೂ ಅಂತ. ಆದರೂ ಅವ್ರವು ಬಿಡಲ್ಲ ತಲೆ ಹರಟೆಗಳನ್ನ. ಇಬ್ಬರಿಗೂ ಎಳ್ಳು ಬೆಲ್ಲ, ಕಾಯಿನ್ಸು, ಬಾರೆಹಣ್ಣು ಎಲ್ಲದನ್ನು ಹಾಕಿ 3 ಸಲ ಅವ್ರ ತಲೆ ಮೇಲೆ ಹಾಕ್ತಾಯಿದ್ದೀನಿ ಅಷ್ಟೇ. ಸೊ ಗೊತ್ತಿರುತ್ತೆ ಎಲ್ಲ ಆಲ್ಮೋಸ್ಟು. ಹಾಗೆ ನಮಗೆ ಎಷ್ಟು ಗೊತ್ತಿದೆಯೋ ಅಷ್ಟರಲ್ಲಿ ಮಾಡ್ತಾಯಿದ್ದೀನಿ. ಇಬ್ಬರಿಗೂ ಮಾಡಿದ್ದೀನಿ 3 ಸಲ. ನೋಡಿ, ಈ ಥರ ಮಾಡಬೇಕು ಅಲ್ವಾ. ನಮಗಿನ್ನೇನೋ ಅವಾಗೆಲ್ಲ ಮಾಡಿರಲ್ಲ. ಸೊ ಈಗಾದರೂ ನಮ್ಮ ಮಕ್ಳಿಗೆ ಮಾಡಿದರೆ ಏನು ನಮಗೆ ಖುಷಿ ಮನಸ್ಸಿಗದು ಅಷ್ಟೆ. ಅವರಿಗೂ ಒಳ್ಳೆಯದಾಗಲಿ ಅನ್ನೋದೊಂದು ಇರುತ್ತಲ್ಲ, ನಮ್ಮ ಮಕ್ಳಿಗೆ ಒಳ್ಳೆಯದಾಗಬೇಕು ಅಂತ. ಈ ಸಂಕ್ರಾಂತಿ ಎಲ್ಲ ಒಳ್ಳೆಯದಾಗಲಿ ಎಲ್ಲರಿಗೂ. ಮುಗಿದ್ಮೇಲೆ ಇಬ್ಬರು ಅದನ್ನೇ ಆರಿಸ್ಕೊಂಡು ಕೂತಿದ್ರು. ಅದೇ ಒಂದು ಕೆಲಸ ಹಿಡಿದ್ಬಿಡ್ತು. ಒಬ್ಬರು ನೋಡೊಬ್ಬರು, ನಾನು ಹಾಗೆ ನೀನು ಹೀಗೆ, ಸಾಕಾಗೋಗ್ಬಿಡತ್ತೆ. ಲಾಸ್ಟಲ್ಲಿ ಮುಗೀತೀಗ. ಲಾಸ್ಟಲ್ಲಿ ಇಬ್ರಿಗೂ ನನ್ನ ಮಗಳೆಲ್ಲ ಎದ್ದವಳೋದಕ್ಕೆ ರೆಡಿಯಾಗಿಬಿಟ್ಲು. ಆಮೇಲೆ ಮತ್ತೆ ಅವಳಿಗೆ ಕೂರಿಸಿ ಸುಮ್ಮನಿರು ಪುಟ್ಟ, ಇನ್ನೊಂದು ಸ್ವಲ್ಪ ಅಕ್ಷತೆ ಕಾಳು ಹಾಕಬೇಕು ಅಂತ ಹಾಕಿ ಏನಿಲ್ಲ, ಆರತಿ ಬೆಳಗಿದೆ ಅಷ್ಟೇ. ಮುಗಿಯುತ್ತಿಲ್ಲಿಗೆ. ಕೈ ಮುಗಿರಿ ಅಂತಿದ್ದಾರೆ. ಕೈ ಮುಗಿತಾ ಇದ್ದಾರೆ. ಖುಷಿ, ಅವ್ರಿಗೆ ಏನೋ ಮಾಡ್ತಿದ್ದಾರೆ ಅನ್ನೋ ಒಂದು ಖುಷಿ. ಮುಗೀತಿಲ್ಲಿಗೆ. ಎದ್ಮೇಲೆ ಅದು ಬಿದ್ದಿರೋದೆಲ್ಲ ತಗೊಳಕ್ಕೆ ನೋಡ್ತಾಯಿದ್ರು. ನೇನು ಲಾಸ್ಟಲ್ಲೇ ಅವರಿಗೆ ಕೆಲವರು ಹುಡುಗರಿದ್ರು, ಅವರಿಗೆಲ್ಲ ಕೊಟ್ಟೆ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ.
ಪ್ರೀತಿ ಯಾವಾಗಲೂ ಹೀಗೆ ಇರಬೇಕು. ಬಾಯ್.